ನಟಿ ಕಲ್ಪನಾ ಅವರ ಸಾವಿಗೆ ಏನು ಕಾರಣ ಇರ್ಬೋದು, ಯಾಕೆ ಅವರು ತಮ್ಮ ಪ್ರಾಣವನ್ನೇ ತಾವೇ ಕಳೆದುಕೊಳ್ಳೋ ನಿರ್ಧಾರಕ್ಕೆ ಬಂದರು, ಹೀಗೆ ಅನೇಕ ಗೊಂದಲಗಳು ಅನೇಕರಿಗೂ ಕೂಡ ಇರಬಹುದು. ಮಾನಸಿಕ ಖಿನ್ನತೆಯಿಂದ ಒಳಗಾಗಿ ನರಳಾಡ್ತಾ ಇದ್ದಂಥ ನಟಿ ಕಲ್ಪನಾ 1979 ಮೇ 12 ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ. ಇವತ್ತಿಗೂ ಕೂಡ ಅನೇಕ ನಟಿಯರ ಜೀವನ ಬಹಳಷ್ಟು ನಿಗೂಢವಾಗಿಯೇ ಉಳಿದು ಬಿಟ್ಟಿದೆ. ಆಗಿನ ಕಾಲದಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 70-80ರ ದಶಕದಲ್ಲಿ ಎಲ್ಲರನ್ನು ಕೂಡ ರಂಜಿಸಿದಂತಹ ನಟಿ ಕಲ್ಪನಾ ಅವರ ಅಭಿನಯಕ್ಕೆ ಎಲ್ಲರೂ ಕೂಡ ಮಾರು ಹೋಗಿದ್ದು ಉಂಟು. 1979 ಮೇ 12 ಬೆಳಗಾವಿಯ ಸಂಕೇಶ್ವರ ಹತ್ತಿರದ IBಯಲ್ಲಿ ಅವರು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ತಾರೆ. 56 ನಿದ್ದೆ ಮಾತ್ರೆಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕ ಸಂಖ್ಯೆ ಏನಲ್ಲ ಅದು. ತನ್ನ ಪ್ರಾಣವನ್ನು ತಾನು ಕಳೆದುಕೊಳ್ಳಲೇಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದಂಥ ಸಮಯ. 56 ನಿದ್ದೆ ಮಾತ್ರೆಗಳನ್ನು ಅವರು ತೆಗೆದುಕೊಂಡು ಚಿರನಿದ್ರೆಗೆ ಜಾರಬಿಟ್ಟಿದ್ರು. ಆರೋಗ್ಯ ಸಮಸ್ಯೆ, ಆರ್ಥಿಕ ಸಂಕಷ್ಟ, ಇನ್ನೊಂದು ಕಡೆ ಪ್ರೇಮ ವೈಫಲ್ಯ, ಅವರು ಮದುವೆಯಾದಂಥ ಗಂಡ ಕೊಟ್ಟಂಥ ವಿಚಿತ್ರ ಹಿಂಸೆ. ಅವರಿಬ್ಬರು ಬೀದಿಗೆ ಬಂದು ಜಗಳ ಆಡ್ತಿದ್ರು. ಸೀರೆ ಹರಿಯೋ ಮಟ್ಟಿಗೆ ಕೊಳಪಟ್ಟಿ ಹಿಡಿದು ಜಗಳ ಆಡ್ತಾಯಿದ್ರು ಗಂಡ ಹೆಂಡತಿ. ಆ ಮಟ್ಟಿಗಿನ ಮಾನಸಿಕವಾಗಿ ಜರ್ಜರಿತರಾಗಿ ಹೋಗಿದ್ದವರು ಕಲ್ಪನಾ ಅವರು. ಒಬ್ಬ ನಟಿಯ ಬಾಳಲ್ಲಿ ಹೀಗೂ ಕೂಡ ಮನಸ್ತಾಪ, ಜಗಳ, ಕಲಹಗಳಿತ್ತ ಅಂತ ಆಶ್ಚರ್ಯ ಆಗ್ಬಿಡುತ್ತೆ.